ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಸ್ಪೆಷಲ್ ಆದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಏನು ಅಂದ್ರೆ ರಾಗಿ ರೊಟ್ಟಿ. ನಾವೆಲ್ಲರೂ ರಾಗಿ ರೊಟ್ಟಿ ಮಾಡಿದಾಗ ಸಾಫ್ಟ್ ಆಗಿ ಬರಲ್ಲ, ಗಟ್ಟಿ ಆಗುತ್ತೆ, ತಿನ್ನೋದಕ್ಕೆ ಕಷ್ಟ ಅಂತ ಹೇಳಿ ಜಾಸ್ತಿಯಾಗಿ ನಾವು ಮನೆಯಲ್ಲಿ ಮಾಡೋಲ್ಲ. ಆದ್ರೆ ಇವತ್ತು ನಾನು ತುಂಬಾನೇ ಸಿಂಪಲ್ ಆಗಿ ಚಪಾತಿ ಹೇಗ್ ಮಾಡ್ತೀವಿ ಅಷ್ಟು ಸಾಫ್ಟ್ ಆಗಿ ರಾಗಿ ರೊಟ್ಟಿನ ಕೂಡ ಮಾಡ್ಕೊಳ್ಬಹುದು. ಅದನ್ನ ಹೇಗ್ ಮಾಡೋದು ಸಿಂಪಲ್ ಆಗಿ ಯಾವ ಮೆಥಡ್ ಅಲ್ಲಿ ಟಿಪ್ಸ್ ಎಲ್ಲ ಹೇಳ್ಕೊಡ್ತೀನಿ ಹೇಗ್ ಮಾಡೋದು ಅಂತ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ರೆ ತಡ ಮಾಡೋದ್ ಬೇಡ, ಬನ್ನಿ ನೋಡ್ಕೊಂಡ್ ಬರೋಣ ಹೇಗ್ ಮಾಡೋದು ಅಂತ. ಇಲ್ಲಿ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಈ ತರ ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಅಷ್ಟು ಸಾಫ್ಟ್ ಆಗಿದೆ. ಚಪಾತಿ ದೋಸೆ ಎಲ್ಲ ಮಾಡಿದಾಗ ಎಷ್ಟು ಸಾಫ್ಟ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ. ಯೂಶುವಲಿ ನಮ್ಗೆ ರಾಗಿ ರೊಟ್ಟಿ ಮಾಡಿದಾಗ ಅಷ್ಟು ಸಾಫ್ಟ್ ಆಗಲ್ಲ. ಆದ್ರೆ ಇದನ್ನ ನಾವು ಟಿಪ್ಸ್ ಯೂಸ್ ಮಾಡ್ಕೊಂಡು ಮೆಥಡ್ ಅಲ್ಲಿ ಕ್ಲೀನ್ ಆಗಿ ಅಳತೆ ಪ್ರಕಾರ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ತಿಂತಾರೆ. ಅದನ್ನ ಇವಾಗ ತೋರ್ಸ್ಕೊಡ್ತೀನಿ ಹೇಗ್ ಮಾಡೋದಂತ. ನೋಡಿ ನೀವೇ ಎಷ್ಟು ಉಬ್ಬಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇಲ್ಲಿ ನಾನು ಒಂದು ಕಪ್ ತೆಗೆದುಕೊಂಡಿದ್ದೀನಿ. ಕಪ್ ಅಂದ್ರೆ ಸೇಮ್ ಮೆಜರ್ಮೆಂಟ್ ಅಲ್ಲಿ 1 ಕಪ್ ಆಗುವಷ್ಟು ಹಿಟ್ಟು, 1 ಕಪ್ ಆಗುವಷ್ಟು ನೀರು. ಈಗ ಒಂದು ಅಗ್ಲ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಆ ಕಪ್ಪಲ್ಲಿ ತೆಗೆದಿಟ್ಕೊಂಡಿರುವಂತ ನೀರನ್ನ ಹಾಕಿದೀನಿ. ನೀರು ಸ್ವಲ್ಪ ಉಗುರು ಬೆಚ್ಚಗೆ ಆಗ್ತಾ ಇದ್ದಂಗೆ 1 ಸ್ಪೂನ್ ಆಗುವಷ್ಟು ಹಿಟ್ಟು ಹಾಕಿ ಈ ತರ ಮಾಡ್ಕೊಳ್ಬೇಕು, ಗಂಟಿಲ್ದಿರೋ ಹಾಗೆ. ಈ ತರ ಮಾಡ್ಕೊಳ್ಳೋದ್ರಿಂದ ನಾವು ಆಮೇಲೆ ನೀರ್ ಕುದಿ ಬಂದ್ಮೇಲೆ ಹಿಟ್ಟು ಹಾಕ್ತಿವಲ್ಲ ಅವಾಗ ಗಂಟು ಕಟ್ಟೋದಿಲ್ಲ. ಇವಾಗ ಒಂದು ಕುದಿ ಬರ್ತಾ ಇದೆ. ಇವಾಗ ನಾವು ಕುದಿ ಬಂದ್ಮೇಲೆ ಅದೇ ಕಪ್ಪಲ್ಲಿ ಯಾವ ಕಪ್ಪಲ್ಲಿ ನೀರ್ ಹಾಕಿದೀವಿ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹಿಟ್ಟು ಹಾಕೊಂಡಿದೀನಿ. ಹಿಟ್ಟು ಹಾಕಿ ಚೆನ್ನಾಗಿ ಈ ತರ ಒಂದು ಸೌಟ್ ತೆಗೆದುಕೊಂಡು ಈ ತರ ಅಗ್ಲ ಇರುವಂತದ್ದು ತೆಗೆದುಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನಾವು ಮನೆಯಲ್ಲಿ ಮಾಡ್ಸಿರುವಂತ ಹಿಟ್ಟು ರಾಗಿನ ಮಿಷನ್ಗೆ ಹಾಕಿ ಮಿಲ್ಲಲ್ಲಿ ಕೊಟ್ಟು ಹಿಟ್ಟು ಮಾಡ್ಸಿರೋದು. ನೀವು ಪ್ಯಾಕೆಟ್ ಹಿಟ್ಟು ತಗೊಂಡ್ ಬಂದ್ರೆ 1 ಕಪ್ ಹಿಟ್ಟಿಗೆ 3/4 ಕಪ್ ಅಷ್ಟು ನೀರ್ ಹಾಕಿ ಸಾಕಾಗುತ್ತೆ. ಇಲ್ಲ ಅಂದ್ರೆ ಗಂಜಿ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ಈ ತರ ಗಟ್ಟಿಯಾಗಿರ್ಬೇಕು. ನಾವು ಚಪಾತಿ ಹಿಟ್ಟು ಕಲ್ಸ್ಕೊಳ್ಳುವಾಗಲೆಲ್ಲ ಹೇಗ್ ಕಲ್ಸ್ಕೊಂತೀವಿ ಅದೇ ತರ. ಈಗ ಎಲ್ಲ ಚೆನ್ನಾಗಿ ಗಂಟಿಲ್ದಿರೋ ಹಂಗೆ ಮಿಕ್ಸ್ ಮಾಡಿದ್ಮೇಲೆ ಅದನ್ನ ಇಳಿಸ್ಕೊಂಡು ಬೇರೆ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಬಿಸಿ ಇರುತ್ತೆ, ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ಈ ತರ ಚೆನ್ನಾಗಿ ಇದ್ ಮಾಡ್ಬೇಕು. ಈ ತರ ಎಲ್ಲ ಹಿಟ್ಟು ಎಲ್ಲ ಮಿಕ್ಸ್ ಆಗೋ ತರ ಚೆನ್ನಾಗಿ ಪ್ರೆಸ್ ಮಾಡ್ಬಿಟ್ಟು ಈ ತರ ನಾದ್ಕೊಳ್ಬೇಕು. ನೋಡ್ತಾ ಇದ್ರಲ್ವಾ, ಕೈಗೆ ಸ್ವಲ್ಪ ಸ್ವಲ್ಪನೇ ನೀರ್ ಮುಟ್ಕೊಂಡು ಈ ತರ ಮಾಡ್ಕೊಳ್ಳಿ. ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಲ್ಸ್ಕೊಳ್ಬೇಕು ಅಂದ್ರೆ ಅದು ನಾವು ಚಪಾತಿ ರೊಟ್ಟಿ ಮಾಡುವಾಗ ಅಷ್ಟು ಚೆನ್ನಾಗಿ ಆಗ್ಬೇಕು. ನೋಡಿ ಈ ತರ ಹಿಟ್ಟು ನಾವ್ ಎಷ್ಟು ಚೆನ್ನಾಗಿ ಕಲ್ಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಆಗುತ್ತೆ. ನಾವು ಅಷ್ಟು ತೆಳುವಾಗಿ ಬರುತ್ತೆ, ಸೈಡ್ ಅಲ್ಲಿ ಎಲ್ಲೂ ಬಿಟ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ. ನೋಡ್ತಾ ಇದೀರಲ್ವಾ, ಒಂದು 5 ನಿಮಿಷನಾದ್ರೂ ಕೈ ಬಿಡದೆ ನೀವು ಈ ತರ ಮಣೆ ಮೇಲಾದ್ರೂ ಪರವಾಗಿಲ್ಲ, ಇಲ್ಲ ಟೈಲ್ಸ್ ಮೇಲೆ ಹಾಕೊಂಡು ಚೆನ್ನಾಗಿ ಈ ತರ ಅಂದ್ರೆ ಚೆನ್ನಾಗಿ ಅಂದ್ರೆ ನೋಡಿ ಈ ತರ ಆಗ್ಬೇಕು. ಹಿಟ್ಟು ಜಿಗಿ ಬರೋದು ಅಂತ ಹೇಳ್ತಾರೆ, ಆ ತರ ಆಗ್ಬೇಕು. ಅಷ್ಟು ಚೆನ್ನಾಗಿ ಕಲ್ಸ್ಕೊಳ್ಬೇಕು. ಈ ತರ ನೀವು ಹಿಂಗ್ ಕಲ್ಸ್ಕೊಂಡ್ರೇನೆ ರೊಟ್ಟಿ ನಮ್ಗೆ ಹೇಗ್ ಬೇಕು ಹಾಗೆ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ಹರಿದೋಗೋದು ಆ ತರ ಎಲ್ಲ ಆಗುತ್ತೆ. ಇವಾಗ ಕಲ್ಸ್ಕೊಂಡಾದ್ಮೇಲೆ ಈ ತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಬಹುದು, ಇಲ್ಲ ನಿಮ್ಗೆ ಬೇಕು ಅಂದಾಗ ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದು ಉಂಡೆ ಮಾಡಿಟ್ಕೊಂಡು ಉಳಿದಿರೋ ಹಿಟ್ಟನ್ನ ಹೀಗೆ ಮುಚ್ಚಿ ಇಟ್ಕೊಳ್ತಾ ಇದೀನಿ. ಮುಚ್ಚಿ ಇಟ್ಕೊಳ್ಳೋದ್ರಿಂದ ಅದು ತಣ್ಣಗಾಗಲ್ಲ. ತಣ್ಣಗಾದ್ರೆ ಮತ್ತೆ ನಮ್ಗೆ ರೊಟ್ಟಿ ಮಾಡ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಅನ್ಸ್ಬೋದು. ಅದಕ್ಕೆ ಈಗ ಒಂದು ಉಂಡೆನ ಈ ತರ ಸ್ವಲ್ಪ ಕೈಯಲ್ಲಿ ಅಗ್ಲ ಮಾಡ್ಕೊಂಡು ಆ ನಂತರ ಒಂದು ಚಪಾತಿ ಮಣೆ ಮೇಲೆ ಇಟ್ಟು ಈ ತರ ಸ್ವಲ್ಪ ಹಿಟ್ಟು ಹಾಕೊಳ್ತಾ ಈ ತರ ಕೈಯಿಂದ ಮಾಡೋಕೆ ನಿಮ್ಗೆ ಆದ್ರೆ ಈ ತರ ಮಾಡ್ಕೊಳ್ಬಹುದು. ಸ್ವಲ್ಪ ಅಗ್ಲ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಡೈರೆಕ್ಟ್ ನೀವು ಚಪಾತಿ ಕೋಲಿಂದನೂ ಮಾಡ್ಕೊಳ್ಬಹುದು, ಏನು ಆಗಲ್ಲ. ಈ ತರ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ತರ ಚಪಾತಿ ಮಾಡ್ತೀವಲ್ಲ ಅದೇ ತರದಲ್ಲಿ ಮಾಡ್ಕೊಳ್ಳುವಂಥದ್ದು. ಏನು ಪ್ರಾಬ್ಲಮ್ ಆಗಲ್ಲ, ತುಂಬಾನೇ ಈಸಿಯಾಗಿ ನಾವು ಚಪಾತಿ ಹಿಂಗ್ ಮಾಡ್ತೀವಿ ಅಷ್ಟೇ ಈಸಿಯಾಗಿ ಬರುತ್ತೆ. ನಿಮ್ಗೆ ಏನು ತೊಂದ್ರೆ ಆಗಲ್ಲ. ಸೈಡ್ ಅಲ್ಲಿ ಬಿಟ್ಕೊಳ್ಳೋದಾಗ್ಲಿ ಹರಿದೋಗೋದಾಗ್ಲಿ ಏನು ತೊಂದ್ರೆ ಆಗಲ್ಲ. ನೀವೇ ನೋಡ್ತಾ ಇದೀರಲ್ವಾ ನಾನು ಎಷ್ಟು ಈಸಿಯಾಗಿ ಮಾಡ್ತಾ ಇದೀನಿ ಅಂತ. ಹಿಂಗೆ ರೋಲ್ ಮಾಡ್ಕೊಂತ ನಿಮ್ಗೆ ಎಷ್ಟು ಸಾಫ್ಟ್ ಬೇಕು ಅಷ್ಟು ಸಾಫ್ಟ್ ಆಗಿ, ಎಷ್ಟು ಸಾಫ್ಟ್ ಅಂದ್ರೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಳ್ಬಹುದು. ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇಷ್ಟೇ, ಇದನ್ನ ನಾವು ಮೆಥಡ್ ಅಲ್ಲಿ ಮಾಡ್ಕೊಂಡ್ರೆ ಅಷ್ಟೇ ಚೆನ್ನಾಗಿ ಆಗುತ್ತೆ. ಈಗ ತವಾ ಮೇಲೆ ಇಟ್ಟು, ತವಾ ಮುಂಚೆನೆ ನಾವು
ರೊಟ್ಟಿ ಮಾಡ್ಕೊಳ್ಳುವಾಗ್ಲೇ ಕಾಯೋದಿಕ್ಕೆ ಇಟ್ಬಿಡಿ. ಹೈ ಫ್ಲೇಮ್ ಅಲ್ಲಿ ಇಡ್ಬೇಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಆ ನಂತರ ತವ ಬಿಸಿ ಆದ್ಮೇಲೆ ರೊಟ್ಟಿನ ಹಾಕಿದ ತಕ್ಷಣನೇ ಈ ತರ ಒಂದು ಬಟ್ಟೆನ ಒದ್ದೆ ಮಾಡ್ಕೊಂಡು ಈ ತರ ನೀರ್ ಹಾಕೊಳ್ಬೇಕು. ನೀರ್ ಹಾಕೊಂಡು ಸ್ವಲ್ಪ ಅದು ನೀರ್ ಆರಿ ಒಂಥರ ಗುಳ್ಳೆ ಗುಳ್ಳೆ ಬರುತ್ತೆ. ಅದಾದ್ಮೇಲೆ ನೀವು ಇನ್ನೊಂದ್ ಕಡೆ ಮಗ್ಚ್ ಹಾಕೊಂಡು ಅದ್ರ ಮೇಲೆ ಕೂಡ ಬಟ್ಟೆಯಲ್ಲಿ ಈ ತರ ಹಚ್ಕೊಳ್ಬೇಕು ನೀರನ್ನ. ಇದಕ್ಕೆ ಇನ್ನೇನು ಎಣ್ಣೆ ಯೂಸ್ ಮಾಡ್ಕೊಳ್ಳೋದಾಗ್ಲಿ ಏನು ಇಲ್ಲ. ಈ ತರ ನೀರನ್ನ ಬಟ್ಟೆ ಒದ್ದೆ ಮಾಡ್ಕೊಂಡು ಈ ತರ ಮಾಡಿದ್ರೆ ಇದೇನು ಜಾಸ್ತಿ ಹೊತ್ತು ಬೇಯ್ಬೇಕಂತಾನು ಇರೋದಿಲ್ಲ, ಯಾಕಂದ್ರೆ ಮುಂಚೆನೆ ನಾವು ಬೇಯಿಸ್ಕೊಂಡಿದ್ವಿ. ಒಂದು 80% ಆಗೋಷ್ಟು ಬೆಂದಿರುತ್ತೆ. ಹಾಗಾಗಿ ಇಲ್ಲಿ ನಮ್ಗೆ ರೊಟ್ಟಿ ಮಾಡೋ ಹಂಚ್ ಅಂತಾನೆ ಇರುತ್ತಲ್ವಾ, ಅದ್ರಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ ರೊಟ್ಟಿ. ನಾನು ಇಲ್ಲಿ ದೋಸೆ ಮಾಡೋ ಕಾವಲಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರಲ್ಲಿ ಗ್ಯಾಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಲ್ಲ, ಹಾಗಾಗಿ ನಮ್ಗೆ ಅಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬಿ ಅಷ್ಟು ಚೆನ್ನಾಗಿ ಬರಲ್ಲ. ರೊಟ್ಟಿ ಮಾಡೋಕೆ ಅಂತಾನೆ ಹಂಚು ಸಿಗುತ್ತಲ್ವಾ, ಅದ್ರಲ್ಲಿ ಆದ್ರೆ ಕ್ಲೀನ್ ಆಗಿ ಗ್ಯಾಸ್ ಎಲ್ಲಾ ಕಡೆ ಫ್ಲೇಮ್ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತಲ್ವಾ, ಅವಾಗ ಚೆನ್ನಾಗಿ ಬೆಂದು ಚೆನ್ನಾಗಿ ಉಬ್ಬಿ ಬರುತ್ತೆ. ಆದ್ರೆ ಇದ್ರಲ್ಲೂ ಚೆನ್ನಾಗಿ ಆಗಿತ್ತು, ಏನಿಲ್ಲ, ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಉಬ್ಬಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು, ಏನು ತೊಂದ್ರೆ ಆಗಲ್ಲ. ನಾವ್ ಯಾವಾಗ್ಲೂ ಮಾಡೋದಕ್ಕೆ ಕಷ್ಟ ಅಂತ ಈ ತರ ಮೆಥಡ್ ಅಲ್ಲಿ ಬೆಳಗಿನ ಟಿಫನ್ಗೆ ಎಲ್ಲ ಈ ತರ ಒಂದೊಂದು ಗ್ಲಾಸ್ ಪೌಡರ್ ಹಾಕ್ಬಿಟ್ಟು ಹಿಟ್ ಹಾಕಿ 1 ಗ್ಲಾಸ್ 2 ಗ್ಲಾಸ್ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಡ್ರೆ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು. ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು ಕೂಡ. ನೀವು ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಟ್ರೈ ಮಾಡಿದ್ರೆ ಹೇಳಿ, ಚೆನ್ನಾಗಿ ಬಂದ್ರೆ ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.